ಹಲೋ ಹಾಯ್. ನಾನಿವತ್ತೊಂದು ಕಲಸ ಅವಲಕ್ಕಿ ಅಂತ ಒಂದು ತಿಂಡಿ ಬ್ರೇಕ್ಫಾಸ್ಟಿಗೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮೊದಲಿಗೆ ಅವಲಕ್ಕಿನ ತೊಗೊಂಡು ಸ್ವಲ್ಪ ಜರಡಿ ಹಿಡ್ಕೊತೀನಿ. ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ, 1-2 ಗ್ಲಾಸ್ 3 ಗ್ಲಾಸ್. ಅದರಲ್ಲಿ ಧೂಳು ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಅದನ್ನು ಸ್ವಲ್ಪ ಇದು ಮಾಡ್ಕೋಬೇಕು. ಈಸಿ ತಿಂಡಿ, ಸ್ವಲ್ಪ ಇದು ಮಾಡಿಬಿಟ್ರೆ ಇವಾಗ ತಿನ್ನೋಕ್ಕೂ ಟೇಸ್ಟ್ ಇರುತ್ತೆ. ಈರುಳ್ಳಿ ಒಂದು ಹಚ್ಚಿ ಇಟ್ಕೊಂಡಿದ್ದೀನಿ, ಈರುಳ್ಳಿ, ಆಮೇಲೆ ಇದು ಕೊತ್ತಂಬರಿ ಸೊಪ್ಪು, ಆಮೇಲೆ ಚಿಲ್ಲಿ ಪೌಡ್ರು, ಅರಿಶಿನ ಪೌಡ್ರು, ಅರಿಶಿನ ಪುಡಿ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಡ್ತೀನಿ ಸಾಂಬಾರು. ಇದು ಇವಾಗ ಎಲ್ಲ ಮಿಕ್ಸ್ ಮಾಡಿ, ಅಂದರೆ ತುಂಬ ಪೇಪರ್ ಅವಲಕ್ಕಿಯಲ್ಲಿ ಎಷ್ಟೊಂದು ವಿಧ ಮಾಡ್ತಾರೆ. ನಾನಿದು ಕಲಸ ಅವಲಕ್ಕಿ ಅಂತ ಈಸಿ ನೋಡಿ. ಬಾಣಲಿ ಎಣ್ಣೆ ಹಾಕಿಬಿಟ್ಟೆ, ಒಗ್ಗರಣೆಗೆ ಎಣ್ಣೆ ಬಿಸಿ ಆಯ್ತು. ತುಪ್ಪ ಹಾಕ್ತೀನಿ, 1-2 ಚಮಚ ತುಪ್ಪ ಹಾಕ್ತೀನಿ. ಎಣ್ಣೆ ಬೇಕಾದರೂ 2 ಚಮಚ ಹಾಕ್ಬೋದು. ಬಿಸಿ ಆಯಿತು. ಸಾಸಿವೆ, ಜೀರಿಗೆ ಚಟಪಟ ಅಂತ ಇದೆ. ಆಮೇಲೆ ಕರಿಬೇವಿನ ಹೆಸರು 2-4 ಹಾಗೆ ಆಯಿತು. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಇಂಗು ಹಾಕಿದ್ದೀನಿ, ಚೆನ್ನಾಗಿರುತ್ತೆ ಅಂತ. ಇವಾಗ ಅವಲಕ್ಕಿ ಆಯಿತು, ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ಏನು ಮಾಡ್ತೀನಿ, ಶೇಂಗಾ ಬೀಜ ಸ್ವಲ್ಪ ಕೊಟ್ಕೊಡ್ತೀನಿ. ಮೊದಲೇ ಹುರಿಬೇಕಿತ್ತು, ಸ್ವಲ್ಪ ಶೇಂಗಾ ಬೀಜ ಹುರಿದ್ಬಿಟ್ಟು ಈಗೆಲ್ಲ ಅವಲಕ್ಕಿ, ಶೇಂಗಾ ಬೀಜ, ಇದು ಮಸಾಲ ಅಂತ ಮೊದಲೇ ಹಾಕಿದ್ದೀನಿ, ಅದನ್ನೆಲ್ಲ ಮಿಕ್ಸ್ ಮಾಡಿ ಒಂಚೂರು ಲೆಮನ್ ರಸ ಹಾಕಿ, ಆನಿಯನ್ನು ಹಾಕಿದ್ದೀನಿ, ಲೆಮನ್ ರಸ ಹಾಕ್ಬಿಟ್ಟು ಉಪ್ಪು ರುಚಿಗೆ ತಕ್ಕಷ್ಟು, ಆಮೇಲೆ 1-2-3 ಚಮಚ ಸಕ್ಕರೆ ಇದು ಹಾಕಿ ಚೆನ್ನಾಗಿ ಇದು ಮಾಡಿದ್ರೆ ಆಗೋಯ್ತು ನೋಡಿ. ಬಿಸಿ ಬಿಸಿ ತಿಂಡಿ, ಬೆಳಗಿನ ತಿಂಡಿ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ, ತುಂಬ ಟೇಸ್ಟಿ ಇರುತ್ತೆ. ಏನು ಜಾಸ್ತಿ ಐಟಮು ಬೇಡ. ಓಕೆ ಬಾಯ್ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ.